ಬಿಸಿಲನಾಡು ರಾಯಚೂರಿನಲ್ಲಿ ಇಲ್ಲಿ ತನಕ ಮಳೆಗೆ ಕಾಯ್ತಾ ಇದ್ದಂತಹ ರೈತರಿಗೆ ಮತ್ತು ಅಲ್ಲಿನ ಸ್ಥಳೀಯರಿಗೆ ಈಗ ಮಳೆ ಬಂದ್ರೆ ಆತಂಕ ಮೂಡುವಂತಹ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಅಪಾಯದ ಅಂಚಿನಲ್ಲಿರುವ ವಿದ್ಯುತ್ ಕಂಬಗಳಿಂದ ಜನರಿಗೆ ಜೀವ ಭಯ. ರಾಯಚೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ನಡುವೆ ಜೆಸ್ಕಾಂ ನಿರ್ಲಕ್ಷ್ಯ. ಬಿಸಿಲನಾಡು ರಾಯಚೂರು ಜಿಲ್ಲೆ ಈ ಬಾರಿಯ ರಣಬಿಸಿಲಿನ ಅಬ್ಬರದ ಬಳಿಕ ಮುಂಗಾರು ಪೂರ್ವ ಮಳೆಗೆ ಕೂಲ್ ಆಗಿದೆ. ಆದರೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ನಡುವೆ ಶಿಥಿಲಾವಸ್ಥೆಗೆ ತಲುಪಿರುವಂತಹ ವಿದ್ಯುತ್ ಕಂಬಗಳು ಜೀವ ಬಲಿಗೆ ಕಾದಂತೆ ಅಪಾಯದ ಮುನ್ಸೂಚನೆಯನ್ನ ನೀಡುತ್ತಾ ಇವೆ. ರಾಯಚೂರು ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಂತೂ 25ಕ್ಕೂ ಹೆಚ್ಚು ಕಂಬಗಳು ಶಿಥಿಲಾವಸ್ಥೆಯಲ್ಲಿದ್ದು ಬಿರುಗಾಳಿಗೆ ಮುರಿದು ಮನೆಗಳ ಮೇಲೆ ಬೀಳುವ ಹಂತದಲ್ಲಿವೆ. ಕೆಲವೆಡೆ ಬಿರುಕು ಬಿಟ್ಟು 2 ಭಾಗವಾಗ್ತಾ ಇರುವಂತಹ ಕಂಬಕ್ಕೆ ಮತ್ತೊಂದು ಕಂಬದ ಸಪೋರ್ಟ್ ನೀಡಲಾಗಿದೆ. ಮುರಿದ ಕಂಬಕ್ಕೆ ಕಬ್ಬಿಣದ ರಾಡ್ ಹಾಕಿ ಕಟ್ಟಲಾಗಿದೆ. ಬುಡದಲ್ಲೇ ಕಬ್ಬಿಣದ ರಾಡ್ಗಳು ತೇಲಿದ್ದು ತುಕ್ಕು ಹಿಡಿದಿವೆ. ಗಾಳಿ ಮಳೆಗೆ ಯಾವ ಟೈಮ್ನಲ್ಲಾದ್ರೂ ಕಂಬಗಳು ಮುರಿದು ಬೀಳುವ ಸಾಧ್ಯತೆ ಇದ್ದು ಮನುಷ್ಯರಿಗೆ ಹಾಗೂ ಜಾನುವಾರುಗಳಿಗೆ ಪ್ರಾಣಾಪಾಯ ಇದೆ. ಹೀಗಾಗಿ ಗ್ರಾಮಸ್ಥರು ಕೂಡಲೇ ವಿದ್ಯುತ್ ಕಂಬಗಳನ್ನ ಬದಲಿಸುವಂತೆ ಆಗ್ರಹಿಸಿದ್ದಾರೆ. ಕಂಬಗಳು ಮುರಿದು ಜೇಂಟ್ ಮಾಡಿ ರಾಡ್ ಹಾಕಿ ಮತ್ತೆ ಜೇಂಟ್ ಮಾಡಿ ಸಿಮೆಂಟ್ ಮಾಡ್ಯಾರ ಸರ್. ಹಂಗ ಉದ್ದೇಶ ಬೇಡ ನಮಗೆ. ಮಳೆ ಬಂತು, ಗಾಳಿ ಬಂತು, ಎತ್ತುಗಳೇ ಸತ್ತು, ಮನುಗಳೇ ಸತ್ತು ಬಿದ್ದವು, ಜನನೇ ಸತ್ತಿತ್ತು. ಗೌರ್ಮೆಂಟ್ ನಮಗೆ ಏನು ಕೊಡಕ್ಕಲ್ಲ. ಏನು ಮಾಡ್ತಾವಪ್ಪ ಕೊಡ್ತಾವಪ್ಪ 10,000 20,000 ಅಂತಾರೆ. ಅದು ಏನು ಉಪಯೋಗ ಬೇಡ, ಇರ್ಲಿಕ್ಕೆ ನಮಗೆ ಚಂದ ಮಾಡಿ ಕೊಡಬೇಕು. ಸುಮಾರು ಕಂಬಗಳಿಗೆ ಹೋಗ್ಯವ, ಒಂದು 10-15 ವರ್ಷದಿಂದ ಅದು ಹಂಗೆ ಅವ. ಮಾಡಿಸ್ಬೇಕಂತ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಕೇಬಿನ್ ಅವರಿಗೆ. 3-4 ಸಲ ತಿರುಗಾಡಿದ್ರಾಗೂ ರೆಸ್ಪೆಕ್ಟ್ ಇಲ್ಲ. ಮೊನ್ನೆ ಒಂದು ಗಾಳಿ ಮಳೆ ಟೈಮ್ನಾಗ ಹುಡುಗರಿಗೆ ಅಪಘಾತ ಇದ್ದ ಟೈಮ್ನಾಗೂ ಇದು ಮಾಡಿದ್ದೀವಿ. ಸುಮಾರು ಒಂದು 20-25 ಕಂಬ. ಪರಿಸ್ಥಿತಿ ಭಾಳ ಗಂಭೀರ ಐತೆ. ಇನ್ನು ಅಪಾಯದ ಅಂಚಿನಲ್ಲಿರುವಂತಹ ವಿದ್ಯುತ್ ಕಂಬಗಳಿಂದಾಗಿ ಗ್ರಾಮಸ್ಥರು ನಿತ್ಯ ಪ್ರಾಣ ಭಯದಲ್ಲಿ ಬದುಕಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜೆಸ್ಕಾಂ ಅಧಿಕಾರಿಗಳಿಗೆ ಗ್ರಾಮಸ್ಥರು ಎಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ. ಮುರಿದ ಕಂಬಗಳನ್ನ ರಿಪೇರಿ ಮಾಡ್ಲಾಗ್ತಾ ಇದೆಯೋ ಹೊರತು ಹೊಸ ಕಂಬಗಳನ್ನ ಅಳವಡಿಸ್ತಾ ಇಲ್ಲ. ಹೀಗಾಗಿ ಒಂದಲ್ಲ ಒಂದು ದಿನ ವಿದ್ಯುತ್ ಅಪಾಯ ನಮಗೆ ತಪ್ಪಿದ್ದಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕರೆಂಟ್ ಕಂಬಗಳ ಒಂದು ಪ್ರಾಬ್ಲಮ್ ಸಿಗೈತೆ. ಎಲ್ಲಿ ಸುಮಾರು ಅಂದರೆ 40-50 ವರ್ಷ ಮೇಲಾಗ್ಯಾವ. ಈ ಕಂಬಗಳಲ್ಲಿ 30ರಿಂದ 40 ಕಂಬಗಳು ಡ್ಯಾಮೇಜ್ ಆಗ್ಯಾವ. ಲೈನ್ಗಳು ಸರಿಯಾಗಿಲ್ಲ. ಕೆಲವೊಂದು ದಾರಿಗಳಿಗೆ ಕಂಬಗಳವ. ರಾತ್ರಿ ಮೊನ್ನೆ ಗಾಳಿ ಬಂದಾಗಂತೂ ಕಂಬಗಳು ಎಲ್ಲ ಅಗಲಾಡ್ತಾವ. ಗಾಳಿ ಮಳೆ ಬಂದರೆ ಹುಡುಗರ ಮೇಲೆ ಬಿದ್ದರೆ ಹೆಂಗ. ಇನ್ನು ಅರಸೀಕೆರೆ ಗ್ರಾಮ ಮಾತ್ರವಲ್ಲದೆ ಜಿಲ್ಲೆಯ ಹಲವಾರು ಗ್ರಾಮಗಳು ಇಂಥದ್ದೇ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದ್ದಾರೆ. ಜೆಸ್ಕಾಂ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಹೊಸ ವಿದ್ಯುತ್ ಕಂಬಗಳನ್ನ ನೀಡುವ ಮೂಲಕ ಮುಂದಾಗುವ ಅಪಾಯವನ್ನ ಏನಾದರೂ ತಪ್ಪಿಸ್ತಾರಾ? ಕಾದು ನೋಡಬೇಕಾಗಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.